ಬನ್ನಿ ಸರ್ ಬನ್ನಿ. ಮೇಡಮ್ ಹೊಸ ಗಾಡಿ ತಗೋಬೇಕಿತ್ತು. ಅದಕ್ಕೆ ಶೋರೂಮ್ಗೆ ಹೋಗೋದು ಬಿಟ್ಟು ನನ್ನ ಹತ್ರ ಬಂದಿದ್ದೀರಾ? ಇಲ್ಲ ಮೇಡಮ್, ನೀವು ಮುಂಚೆ ಬ್ಯಾಂಕ್ನಲ್ಲಿ ಕೆಲಸ ಮಾಡಿದ್ರಲ್ಲ, ಅದಕ್ಕೆ ವಿಚಾರಿಸೋಣ ಅಂತ ಬಂದೆ. ಹೌದಾ ಸರ್? ಓಕೆ, ಲೋನಾ ಇಲ್ಲ ಕ್ಯಾಶಾ? ಅದೇ ಕನ್ಫ್ಯೂಸ್ ಮೇಡಮ್. ಕೆಲವರು ಸಾಲ ತಗೊಂಡ್ರೆ ಅನ್ಯಾಯವಾಗಿ ಬಡ್ಡಿ ಯಾಕೆ ಕಟ್ಟೋದು ಅಂತ ಹೇಳ್ತಾರೆ. ಕೆಲವರು ಪೂರ್ತಿ ಯಾಕೆ ಕ್ಯಾಶ್ ಕೊಟ್ಟು ತಗೊಂತೀಯಾ, ತಿಂಗಳು ಸುಲಭವಾಗಿ ಕಡಿಮೆ ಕಂತು ಕಟ್ಕೊಂಡು ಸಾಲ ತೀರಿಸು ಅಂತಾರೆ. ಸರಿ, ನೀವೇ ಹೇಳಿ ಮೇಡಮ್, ಲೋನ್ ಒಳ್ಳೇದಾ ಇಲ್ಲ ಪೂರ್ತಿ ದುಡ್ಡು ಕೊಟ್ಟು ತಗೊಂಡ್ರೆ ಒಳ್ಳೇದಾ ಅಂತ? ಸಾಲದ ಬಗ್ಗೆ ಸರ್ವಕಾಲಕ್ಕೂ ಒಂದು ಸತ್ಯವಾದ ಮಾತು ಹೇಳ್ತೀನಿ, ಕೇಳಿಸ್ಕೊಳ್ಳಿ. ಯಾವತ್ತು ಸಾಲನ ಹೂಡಿಕೆಗೆ ಮಾತ್ರ ಮಾಡಬೇಕು, ಶೋಕಿಗಾಗಿ ಎಲ್ಲ ಸಾಲ ಮಾಡಬಾರ್ದು. ಉದಾಹರಣೆಗೆ, ಒಬ್ಬ ಕಾಲೇಜ್ ಹೋಗೋ ಹುಡುಗ ನಯಾ ಪೈಸೆ ಉಪಯೋಗ ಇಲ್ಲ ಅಂದ್ರೂ ಹುಡುಗಿಯರ ಮುಂದೆ ಶೋಕಿಗೆ ಅಂತ ಅಪ್ಪನ ಹೆಸರಲ್ಲಿ ಸಾಲ ಮಾಡಿ ಗಾಡಿ ತಗೋತಾನೆ. ಇನ್ನೊಬ್ಬ ಹುಡುಗ ಫುಡ್ ಡೆಲಿವರಿ ಕೆಲಸಕ್ಕೆ ಅಂತ ತನ್ನದೇ ಹೆಸರಿನಲ್ಲಿ ಗಾಡಿ ಸಾಲ ಮಾಡಿ ದಿನಕ್ಕೆ 1000 ರೂಪಾಯಿ ದುಡಿತಾನೆ. ನೀವೇ ಹೇಳಿ ಯಾರದ್ದು ಸರಿ ಅಂತ? ಏನು ಗೊತ್ತಾಗ್ತಿಲ್ಲ ಮೇಡಮ್, ನೀವೇ ಹೇಳಿ. ಸರ್, ಡೆಲಿವರಿ ಮಾಡೋ ಹುಡುಗನಿಗೆ ಗಾಡಿ ಅನ್ನೋದು ಹೂಡಿಕೆ ಇದ್ದಂಗೆ. ಆ ಗಾಡಿಯಿಂದ ಅವನು ಡೆಲಿವರಿ ಕೆಲಸ ಮಾಡಿ ಅವನು ದಿನಕ್ಕೆ 1000 ರೂಪಾಯಿ ದುಡಿತಾನೆ. ಈ ರೀತಿ ದುಡಿಯೋ ದುಡ್ಡಲ್ಲಿ ಅವನು ತಿಂಗಳು ಕಂತು ಕಟ್ಟಿ ಸುಲಭವಾಗಿ ಸಾಲ ತೀರಿಸ್ತಾನೆ. ಆದ್ದರಿಂದ ಅವನು ಸಾಲ ಮಾಡಬಹುದು. ಅದೇ ಕಾಲೇಜ್ ಹುಡುಗನಿಗೆ ಅದು ಶೋಕಿ ಇದ್ದಂಗೆ. ಅದರಿಂದ ನಯಾ ಪೈಸೆ ಉಪಯೋಗ ಇಲ್ಲ, ಬರೀ ಹುಡುಗಿರ ಮುಂದೆ ಶೋಕಿ ಮಾಡೋಕ್ಕೆ ಗಾಡಿ ತಗೋತಾರೆ. ಅಂಥ ಸಂದರ್ಭದಲ್ಲಿ ಸಾಲಕ್ಕೆ ಅಂತೂ ಹೋಗಲೇಬಾರ್ದು, ಪೂರ್ತಿ ದುಡ್ಡು ಕೊಟ್ಟೇ ಗಾಡಿ ತಗೋಬೇಕು. ಹೌದು ಮೇಡಮ್, ಶೋಕಿ ಮಾಡೋದಕ್ಕೆ ಸಾಲ ಮಾಡಬಾರ್ದು. ಅಷ್ಟೇ ಅಲ್ಲ ಸರ್, ಒಳ್ಳೆ ದುಡ್ಡು ಉಳಿಸಬಹುದು. ಹೇಗೆ ಅಂತ ಪೂರ್ತಿ ವಿಷಯ ಹೇಳ್ತೀನಿ, ಗಮನ ಕೊಟ್ಟು ಕೇಳಿಸ್ಕೊಳ್ಳಿ. ಉದಾಹರಣೆಗೆ, ನೀವು 1 ಲಕ್ಷ ರೂಪಾಯಿ ಗಾಡಿನ 3 ವರ್ಷ EMI ಹಾಕಿಸಿ ಸಾಲದಲ್ಲಿ ತಗೊಂಡ್ರೆ ವರ್ಷಕ್ಕೆ 12% ಬಡ್ಡಿ ಸೇರಿ ಕೊನೆಗೆ ನೀವು 1,20,000 ಕಟ್ಟಬೇಕು. ಅಂದರೆ 1 ಲಕ್ಷಕ್ಕೆ 20,000 ರೂಪಾಯಿ ಬಡ್ಡಿನೇ ಕಟ್ಟಬೇಕು. ಅದೇ ನೀವು ಪೂರ್ತಿ ದುಡ್ಡು ಕೊಟ್ಟು ತಗೊಂಡ್ರೆ ಆ ಬಡ್ಡಿ ದುಡ್ಡು ಉಳಿಯುತ್ತೆ. ಕೊನೆಗೆ ನೀವು 3 ವರ್ಷ ಬಿಟ್ಟು ಗಾಡಿ ಮಾರ್ತೀರಾ ಅಂದ್ಕೊಳ್ಳಿ, ಆಗ 8% ಜಾಸ್ತಿ ಸಿಗುತ್ತೆ. ಉದಾಹರಣೆಗೆ, ರಮೇಶ 1 ಲಕ್ಷದ ಗಾಡಿನ 12% ಬಡ್ಡಿಗೆ 3 ವರ್ಷ ಕಾಲಾವಧಿಗೆ ಅಂತ ತಗೋತಾನೆ. ಆಗ ಅವನು ಬಡ್ಡಿ ಸೇರಿ 1,20,000 ಕಟ್ಟುತ್ತಾನೆ. ಹಾಗೆ ಸುರೇಶ 1 ಲಕ್ಷದ ಗಾಡಿನ ಸಾಲ ಇಲ್ಲದೆ ಪೂರ್ತಿ ಕ್ಯಾಶ್ನಲ್ಲೇ ತಗೋತಾನೆ. ಇಬ್ಬರೂ ಸಹ ತಮ್ಮ ಗಾಡಿನ 4 ವರ್ಷ ಬಿಟ್ಟು 50,000ಕ್ಕೆ ಮಾರ್ತಾರೆ. ಆದರೆ ಸುರೇಶ್ನಿಗೆ ರಮೇಶ್ನಿಗಿಂತ 8% ಜಾಸ್ತಿ ಹಣ ದೊರೆಯುತ್ತೆ. ಹೇಗೆಂದರೆ, ರಮೇಶ ಗಾಡಿನ ಬಡ್ಡಿ ಸೇರಿ 1,20,000ಕ್ಕೆ ತಗೋತಾನೆ. ಆವಾಗ ಅವನು 50,000ಕ್ಕೆ ಮಾರಿದ್ರೆ ಅವನಿಗೆ ಗಾಡಿಯ ಒಟ್ಟು ಮೊತ್ತದ 48% ಹಣ ಸಿಗುತ್ತೆ. ಹಾಗೇನೆ ಸುರೇಶ 1 ಲಕ್ಷದ ಗಾಡಿನ 50,000ಕ್ಕೆ ಮಾರಿದ್ರೆ ಅವನಿಗೆ ಗಾಡಿಯ ಒಟ್ಟು ಮೊತ್ತದ 50% ಹಣ ಸಿಗುತ್ತೆ. ಈ ರೀತಿ ಸುರೇಶ ರಮೇಶ್ನಿಗಿಂತ 8% ಹಣ ಜಾಸ್ತಿ ಪಡಿತಾನೆ. ಮೇಡಮ್, ನೀವು ನೋಡಿದ್ರೆ ಸಾಲ ತಗೋಬೇಡಿ ಅಂತೀರಾ, ಆದ್ರೆ ಗಾಡಿ ಕಂಪ್ನಿಯವರು ದೊಡ್ಡದಾಗಿ ಬರೀ ಸಾಲದ ಬಗ್ಗೆನೇ ಅಡ್ವರ್ಟೈಸ್ಮೆಂಟ್ ಕೊಡ್ತಾರೆ. ಅವ್ರಿಗೆ ಏನು ಸರ್, ಗಾಡಿ ಸೇಲ್ ಆದರೆ ಸಾಕು. ಕಸ್ಟಮರ್ ಸಾಲದಲ್ಲಿ ತಗೊಂಡ್ರೇನು ಕ್ಯಾಶ್ನಲ್ಲಿ ತಗೊಂಡ್ರೇನು ಕಂಪ್ನಿಗೆ ಗಾಡಿ ಸೇಲ್ ಆಗಬೇಕು, ಶೋರೂಮ್ರವರಿಗೆ ಕಮಿಷನ್ ಬರಬೇಕು, ಸೇಲ್ಸ್ ಎಕ್ಸಿಕ್ಯೂಟಿವ್ಗೆ ಟಾರ್ಗೆಟ್ ರೀಚ್ ಆಗಬೇಕು ಅಷ್ಟೇ. ಮತ್ತೆ 5,000 ಡೌನ್ ಪೇಮೆಂಟ್ ಮಾಡಿ ಗಾಡಿ ತಗೊಳ್ಳಿ ಅಂತಾರೆ. ಅವೆಲ್ಲ ಮೋಸನಾ ಮೇಡಮ್? ಸರ್, ಯಾವತ್ತೂ ತಿಳ್ಕೊಳ್ಳಿ, ಕನಿಷ್ಠ ಗಾಡಿ ಬೆಲೆ ಮೇಲೆ 30% ಡೌನ್ ಪೇಮೆಂಟ್ ಮಾಡಬೇಕು. ಅಂದರೆ 1 ಲಕ್ಷದ ಗಾಡಿಗೆ 30% ಅಂದರೆ 30,000 ರೂಪಾಯಿ ಆದರೂ ನೀವು ಗಾಡಿ ಡೌನ್ ಪೇಮೆಂಟ್ ಮಾಡಬೇಕು. ಈಗಂತೂ ಬರೀ 10,000 ಕೊಡಿ, 5,000 ಕೊಡಿ, 1,000 ಕೊಡಿ, 1 ರೂಪಾಯಿ ಕೊಡಿ ಅಂತೆಲ್ಲ ಹೇಳ್ತಾರೆ. ಮುಂದೆ ಹೀಗೆ ಹೋದರೆ ಶೋರೂಮ್ರವರೇ ಗಾಡಿನೂ ಕೊಟ್ಟು ಅದ್ರ ಮೇಲೆ 101 ರೂಪಾಯಿ ಕೊಟ್ಟರು ಕೊಡ್ಬೋದು. ಇನ್ನೊಂದು ವಿಷಯ ಹೇಳ್ತೀನಿ, ಕೇಳಿಸ್ಕೊಳ್ಳಿ. ಯಾವತ್ತು ಕ್ಯಾಶ್ನಲ್ಲಿ ತಗೊಂಡ್ರೆ ಜಾಸ್ತಿ ಡಿಸ್ಕೌಂಟ್ ಸಿಗುತ್ತೆ. ನಾವು ಫುಲ್ ಕ್ಯಾಶ್ ಕೊಟ್ಟು ಇಮಿಡಿಯೇಟ್ ಆಗಿ ಇವತ್ತೇ ಗಾಡಿ ತಗೊಳ್ತೀವಿ ಅಂತ ಒಂದು ಮಾತು ಹೇಳಿ ನೋಡಿ, ಆಗ ನಿಮಗೆ ಗಾಡಿ ರೇಟ್ನ ಕಡಿಮೆ ಮಾಡೋದಲ್ಲದೆ ಫ್ರೀ ಆಗಿ ಅಕ್ಸೆಸರೀಸ್ ಕೂಡ ಕೊಡ್ತಾರೆ. ಕೆಲವು ಕಡೆ ಫ್ರೀ ಆಗಿ ಇನ್ಶೂರೆನ್ಸ್ ಕೂಡ ಕೊಡ್ತಾರೆ. ಯಾಕಂದ್ರೆ ಫುಲ್ ಕ್ಯಾಶ್ ಕೊಟ್ಟು ತಗೊಳ್ಳೋದು ಬಿಟ್ರೆ ಬೇರೆ ಶೋರೂಮ್ಗೆ ಹೋಗ್ತಾರೆ ಅಂತ ಜಾಸ್ತಿ ಡಿಸ್ಕೌಂಟ್ ಕೊಡ್ತಾರೆ. ಅಕಸ್ಮಾತ್ ಕೊಡ್ಲಿಲ್ಲ ಅಂದ್ರೆ ನೀವೇ ಬೇರೆ ಶೋರೂಮ್ನಲ್ಲಿ ವಿಚಾರಿಸಿ ಎಲ್ಲಿ ಡಿಸ್ಕೌಂಟ್ ಸಿಗುತ್ತೋ ಅಲ್ಲಿ ತಗೊಳ್ಳಿ. ಈಗೇನು ಊರು ತುಂಬಾ ಗಾಡಿ ಶೋರೂಮ್ ಇದೆ. ನೀವು ಹೇಳೋದು ಕೂಡ ನಿಜ ಮೇಡಮ್.
ಮತ್ತೆ ಕಡಿಮೆ ಬಡ್ಡಿಗೆ ಸಾಲ ಕೊಡ್ತೀವಿ ಅಂತಾರೆ. ಸಾರ್, ಬಡ್ಡಿ ಬಗ್ಗೆ ಒಂದು ಮಾತು ಹೇಳ್ತೀನಿ ಕೇಳಿ. ಅದು ಫಿಕ್ಸೆಡ್ ಇಂಟ್ರೆಸ್ಟಾ ಇಲ್ಲ ಫ್ಲೋಟಿಂಗ್ ಇಂಟ್ರೆಸ್ಟಾ ಅಂತ ಕೇಳಿ. ಫಿಕ್ಸೆಡ್ ಇಂಟ್ರೆಸ್ಟ್ ಅಂದರೆ ಸಾಲ ಮುಗಿಯವರೆಗೂ ಬಡ್ಡಿ ಒಂದೇ ಆಗಿರುತ್ತೆ. ಹಾಗೆಯೇ ಫ್ಲೋಟಿಂಗ್ ಇಂಟ್ರೆಸ್ಟ್ ಅಂದರೆ RBIನವರು ಸಾಲದ ಬಡ್ಡಿ ದರನ ಜಾಸ್ತಿ ಮಾಡಿದಾಗೆಲ್ಲ ನಿಮ್ಮ ಗಾಡಿ ಸಾಲದ ಬಡ್ಡಿ ದರ ಕೂಡ ಜಾಸ್ತಿ ಆಗುತ್ತೆ. ಉದಾಹರಣೆಗೆ, ನೀವು 1,00,000 ರೂಪಾಯಿನ 12% ಬಡ್ಡಿಲಿ ಫಿಕ್ಸ್ಡ್ ರೇಟ್ನಲ್ಲಿ ತಗೊಂಡ್ರೆ 1,00,000ಕ್ಕೆ ತಿಂಗಳಿಗೆ 3,321 ರೂಪಾಯಿ ಕಂತನ್ನ 3 ವರ್ಷ ಸಾಲ ಮುಗಿಯವರೆಗೂ ಕಟ್ಟಬೇಕು. ಅದೇ 1,00,000 ರೂಪಾಯಿನ 12% ಬಡ್ಡಿಲಿ ಫ್ಲೋಟಿಂಗ್ ಇಂಟ್ರೆಸ್ಟ್ನಲ್ಲಿ ತಗೊಂಡ್ರೆ 1,00,000ಕ್ಕೆ ತಿಂಗಳಿಗೆ 3,321 ರೂಪಾಯಿನ ಕಂತನ್ನು ಕಟ್ಟಬೇಕು. ಅದೇ RBIರವರು 6 ತಿಂಗಳಾದಮೇಲೆ ಸಾಲದ ಬಡ್ಡಿನ 1% ಜಾಸ್ತಿ ಮಾಡಿದ್ರೆ ಆವಾಗ ಉಳಿದಿರುವ ತಿಂಗಳಿಗೆ 3,369 ರೂಪಾಯಿ ಮುಗಿಯವರೆಗೂ ಕಟ್ಟಬೇಕು. ಅಂದರೆ ನೀವು ಕಟ್ಟೋ ಕಂತು ಪ್ರತಿ 3 ತಿಂಗಳಿಗೆ ಹೆಚ್ಚು ಕಡಿಮೆ ಆಗ್ತಿರುತ್ತೆ. ಅದಕ್ಕೆ ಆದಷ್ಟು ಫಿಕ್ಸ್ಡ್ ಇಂಟ್ರೆಸ್ಟ್ ತಗೋಬೇಕು. ಇನ್ನೊಂದು ವಿಷಯ, ಸಾಲ ತಗೋಬೇಕಾದ್ರೆ ಲೋನ್ ಲಾಕಿಂಗ್ ಪೀರಿಯಡ್ ಇದೆಯಾ ಅಂತ ವಿಚಾರಿಸಿ. ಉದಾಹರಣೆಗೆ, ನೀವು 3 ವರ್ಷಕ್ಕೆ ಗಾಡಿ ಸಾಲ ತಗೊಂಡ್ರೆ 6 ತಿಂಗಳು ಲೋನ್ ಲಾಕಿಂಗ್ ಪೀರಿಯಡ್ ಅಂತ ಹೇಳ್ತಾರೆ. ಅಂದರೆ ನೀವು 6 ತಿಂಗಳ ತನಕ EMI ಕಟ್ಟಲೇಬೇಕು. 6 ತಿಂಗಳಾದ್ಮೇಲೆ ಬೇಕಾದ್ರೆ ಉಳಿದಿರುವ ಸಾಲವನ್ನ ಒಂದೇ ಸಾರಿ ದುಡ್ಡು ಕಟ್ಟಿ ತೀರಿಸಬಹುದು. ಇಲ್ಲೊಂದು ಶಾಕಿಂಗ್ ವಿಷಯ ಹೇಳ್ತೀನಿ, ಕೇಳಿಸ್ಕೊಳ್ಳಿ. ನೀವೇನು ಸಾಲ ತಗೊಂಡಿದ್ದೀರಾ ಆ ಸಾಲಕ್ಕೆ ಕಟ್ಟೋ ಬಡ್ಡಿನ 6 ತಿಂಗಳಲ್ಲಿ 30ರಷ್ಟು ಬಡ್ಡಿ ಕಟ್ಬಿಟ್ಟಿರ್ತೀರ. ಇದರಿಂದ ಬ್ಯಾಂಕ್ನವ್ರಿಗೆ ಒಳ್ಳೆ ಲಾಭ. ಅದಕ್ಕೆ ಏನಾದ್ರೂ 3ರಿಂದ 6 ತಿಂಗಳಲ್ಲಿ ಸಾಲ ತೀರಿಸ್ಬಿಡ್ತೇನೆ ಅಂತ ಐಡಿಯಾ ಏನಾದ್ರೂ ಇದ್ರೆ ಸಾಲನ ತಗೋಬೇಡಿ, ವೆಯ್ಟ್ ಮಾಡಿ, ಪೂರ್ತಿ ಕ್ಯಾಶ್ ಕೊಟ್ಟೆ ತಗೊಳ್ಳಿ. ಏನ್ ಮೇಡಮ್, ಬರೀ 6% ಇಲ್ಲ 10% ಲೋನ್ ಸಿಗುತ್ತೆ ಅಂತಾರಲ್ಲ, ಅದೆಲ್ಲ ನಿಜಾನಾ? ನೋಡಿ, ನೀವು ಇಲ್ಲೇ ಮೋಸ ಹೋಗೋದು. ಹೇಗೆ ಅಂದ್ರೆ, ನೀವು ಸರಿಯಾಗಿ ಡಾಕ್ಯುಮೆಂಟ್ ನೋಡಲ್ಲ, ನಿಮ್ಗೆ ಅವರು ಬರೀ 10% ಅಂತ ಹೇಳ್ತಾರೆ. ಆದ್ರೆ ನೀವು ಕೊನೆಗೆ ಸ್ಟೇಟ್ಮೆಂಟ್ ತೆಗೆದು ನೋಡಿದ್ರೆ ಅಲ್ಲಿ 24% ಅಂತ ಹಾಕಿರ್ತಾರೆ. ಅದಕ್ಕೆ ಹೇಳೋದು, ಗಾಡಿ ಸಾಲ ತೆಗೆದುಕೊಳ್ಳೋ ಮುಂಚೆಯೇ ಸರಿಯಾಗಿ ಡಾಕ್ಯುಮೆಂಟ್ ಓದಬೇಕು. ಹಾಗಾದ್ರೆ ಎಷ್ಟು ವರ್ಷಕ್ಕೆ ಲೋನ್ ಮಾಡಿಸ್ಬೇಕು ಅದನ್ನ ಹೇಳಿ ಮೇಡಮ್. ಸರ್, ಯಾವತ್ತೂ ಸಾಲನ ಬೇಗ ತೀರಿಸ್ಬಿಡ್ಬೇಕು. ಕೆಲವು ಕಂಪನಿಯವರು 4 ವರ್ಷ ಇಲ್ಲ 5 ವರ್ಷ ತಗೊಳ್ಳಿ ಅಂತಾರೆ. ಅದನ್ನ ಯಾವತ್ತೂ ಮಾಡಬಾರ್ದು. ಸಾಲ ಆಗ್ಲಿ ಇಲ್ಲ ಅಡುಗೆ ಆಗ್ಲಿ ತುಂಬಾ ಹೊತ್ತಿಟ್ಕೋಬಾರ್ದು. ಬಿಸಿ ಆಗಿದ್ದಾಗಲೇ ಅಡಿಗೆ ಊಟ ಮಾಡಿಬಿಡ್ಬೇಕು. ಹಾಗೇನೆ ಸಾಲ ಮಾಡಿದ 1 ವರ್ಷ ಇಲ್ಲ 2 ವರ್ಷದಲ್ಲೇ ತೀರಿಸ್ಬಿಡ್ಬೇಕು. ಸುಮ್ಮನೆ ಕೆಲವು ಕಂಪ್ನಿಗಳು 5 ವರ್ಷ ಸಾಲ ತಗೊಳ್ಳಿ ಅಂತಾರೆ. ಅದನ್ನ ಯಾವತ್ತೂ ಮಾಡಬಾರ್ದು. ಉದಾಹರಣೆ ಹೇಳ್ತೀನಿ ಕೇಳಿ. 1,00,000 ಸಾಲನ 1 ವರ್ಷದಲ್ಲಿ ತೀರಿಸಿದ್ರೆ 12,000 ಬಡ್ಡಿ ಕಟ್ಟಬೇಕು. ಅದೇ 5 ವರ್ಷದಲ್ಲಿ ತೀರಿಸಿದ್ರೆ 60,000 ಬಡ್ಡಿ ಕಟ್ಟಬೇಕು. ಈಗ ಹೇಳಿ, ಯಾವುದು ಉತ್ತಮ ಅಂತ? ಕೆಲವು ಸಲ ಪ್ರೀ ಕ್ಲೋಸರ್ ಚಾರ್ಜ್ ಇರುತ್ತೆ. ಸಾಲ ತಗೊಳ್ಳೋ ಮುಂಚೆನೆ ವಿಚಾರಿಸಿ ತಗೊಳ್ಳಿ. ಪ್ರೀ ಕ್ಲೋಸರ್ ಚಾರ್ಜ್ ಅಂದ್ರೆ ನೀವೇನಾದ್ರೂ ಮುಂಚೆನೆ ಸಾಲ ತೀರಿಸ್ತೀನಿ ಅಂತ ಹೋದ್ರೆ ಉಳಿದಿರುವ ಸಾಲದ ಮೊತ್ತದ ಮೇಲೆ ಪ್ರೀ ಕ್ಲೋಸ್ ಚಾರ್ಜ್ ಸೇರಿ ಕಟ್ಟಬೇಕಾಗತ್ತೆ. ಉದಾಹರಣೆಗೆ, ನೀವು 3 ವರ್ಷಕ್ಕೆ ಸಾಲ ಮಾಡಿದೀರಾ ಅಂತ ತಿಳ್ಕೊಳ್ಳಿ. 1 ವರ್ಷ ಆದ್ಮೇಲೆ ಹೋಗಿ ನಾನು ಮುಂಚೆನೆ ಸಾಲ ತೀರಿಸ್ತೀನಿ ಅಂದ್ರೆ ಉಳಿದಿರುವ ಸಾಲದ ಅಸಲು ದುಡ್ಡು ಮೇಲೆ ಪ್ರೀ ಕ್ಲೋಸರ್ ಚಾರ್ಜ್ ಸೇರಿ ಕಟ್ಟಬೇಕಾಗತ್ತೆ. ಈ ಪ್ರೀ ಕ್ಲೋಸ್ ಚಾರ್ಜ್ 1% ನಿಂದ 5% ತನಕ ಇರುತ್ತೆ. ಏನ್ ಮೇಡಮ್, ಇಷ್ಟೊಂದು ಬಡ್ಡಿ ಕಟ್ಬೇಕಾ? ಮೋದಿ ಕಾಲದಲ್ಲಿ ಕೂಡ ಇಷ್ಟೊಂದು ಮೋಸಾನ? ಹೌದು ಸರ್. ಅಷ್ಟೇ ಅಲ್ಲ, ನೀವೇನಾದ್ರೂ ಶೋರೂಮ್ ರವ್ರ ಹತ್ರ ಹೋಗ್ಬಿಟ್ಟು ನೀವೇ ಸಾಲ ಕೊಡ್ಸಿ ಅಂದ್ರೆ ಮುಗೀತು ನಿಮ್ ಕತೆ. ಏನ್ ಮೇಡಮ್, ಇಷ್ಟೊಂದು ಹೆದರ್ಸ್ತೀರಾ? ಅಂತದ್ ಏನ್ ಮಾಡ್ತಾರೆ? ಸರ್, ಶೋರೂಮ್ ರವರಿಗೆ ಕೇಳಿದ್ರೆ ಅವರು 10 ಗಂಟೆಲಿ ಸಾಲ ಕೊಡಿಸ್ತೀವಿ, 1 ಗಂಟೆಲಿ ಸಾಲ ಕೊಡಿಸ್ತೀವಿ, ಬರೀ 1 ನಿಮಿಷದಲ್ಲಿ ಸಾಲ ಕೊಡಿಸ್ತೀವಿ ಅಂತಾರೆ. ಯಾವಾಗಲೂ ಆ ಥರ ಮಾಡಿಸ್ಬಾರ್ದು. ಶೋರೂಮ್ ರವರಿಗೆ ಈ ಕಂಪ್ನಿಗಳಿಂದ ಒಳ್ಳೆ ಕಮಿಷನ್ ಸಿಗುತ್ತೆ. ಅದಕ್ಕೆ ಅವರು ಯಾವುದೋ ಗೊತ್ತಿಲ್ದಿರೋ ಫೈನಾನ್ಸ್ ಕಂಪ್ನಿಯಿಂದ ಲೋನ್ ಕೊಡಿಸ್ತಾರೆ. ಆ NBFC ಫೈನಾನ್ಸ್ ಕಂಪ್ನಿಯವರು ಅವರಿಗೆ ಕೊಡಬೇಕಾಗಿರೋ ಕಮಿಷನ್ ಸಹ ನಮ್ಮ ಲೋನನ್ನ ಪ್ರೊಸೆಸಿಂಗ್ ಫೀ ಅಂತ ನಮ್ಮ ಹತ್ರನೇ ವಸೂಲಿ ಮಾಡ್ತಾರೆ. ಅದಕ್ಕೆ ನಿಮ್ಮ ಹತ್ತಿರ ಯಾವ ಬ್ಯಾಂಕ್ನಲ್ಲಿ ಅಕೌಂಟ್ ಇದೆ ಅಲ್ಲೇ ಹೋಗಿ ಡೈರೆಕ್ಟ್ ಸಾಲ ತಗೊಳ್ಳಿ. ಆವಾಗ ನಿಮಗೆ ಕಡಿಮೆ ಬಡ್ಡಿಲಿ ಹಾಗೇನೆ ಕಡಿಮೆ ಪ್ರೊಸೆಸಿಂಗ್ ಫೀಸ್ನಲ್ಲಿ ಸಾಲ ಸಿಗುತ್ತೆ. ಕೆಲವು ಸಲ ನೀವೇನಾದ್ರೂ ಹಳೆ ಕಸ್ಟಮರ್ ಆಗಿದ್ರೆ ಬ್ಯಾಂಕ್ನವರು ಪ್ರೊಸೆಸಿಂಗ್ ಫೀಸ್ ಇಲ್ಲದೆ ಸಾಲ ಸಹ ಕೊಡ್ತಾರೆ. ಸ್ವಲ್ಪ ತಡ ಆಗಬಹುದು, ಆದ್ರೂ ಸಹ ನಿಮ್ಗೆ ದುಡ್ಡು ಉಳಿಯುತ್ತೆ.
ಹೌದು ಮೇಡಮ್, ನನ್ನ ಹತ್ರ ಯಾವ ಬ್ಯಾಂಕ್ನಲ್ಲಿ ಅಕೌಂಟ್ ಇದೆ ಅಲ್ಲೇ ಹೋಗಿ ಸಾಲ ಮಾಡ್ತೀನಿ. ಯಾವುದೋ ಗೊತ್ತಿಲ್ಲದೆ ಇರೋ ಫೈನಾನ್ಸ್ ಕಂಪ್ನಿಯಲ್ಲಿ ಸಾಲ ಮಾಡಿಸಲ್ಲ ಮೇಡಮ್. ಕೆಲವು ಸಲ ಫೈನಾನ್ಸ್ ಕಂಪ್ನಿಯವರು ಸರಿಯಾಗಿ ಡಾಕ್ಯುಮೆಂಟ್ ಇಸ್ಕೊಳ್ಳಲ್ಲ, ಕೊನೆಗೆ ಚೆಕ್ ಬೌನ್ಸ್ ಮಾಡಿಸ್ತಾರೆ. ಏನ್ ಮೇಡಮ್, ಚೆಕ್ ಬೌನ್ಸ್ ಬೇರೆ ಆಗುತ್ತಾ? ಹೌದು ಸರ್, ನೀವು ಸರಿಯಾಗಿ ತಿಂಗಳು EMI ಕಟ್ಟಿದ್ರೆ ಸರಿ. ಇಲ್ಲ, ನಾನು 1 ತಿಂಗಳು EMI ಕಟ್ಲಿಲ್ಲ ಅಂದ್ರೆ 300 ರೂಪಾಯಿ ಚೆಕ್ ಬೌನ್ಸ್ ಚಾರ್ಜ್, 500 ರು ದಂಡ ಎಲ್ಲ ಕಟ್ಟಬೇಕಾಗತ್ತೆ. ನೀವೇನಾದ್ರೂ 1 ತಿಂಗಳು EMI ದುಡ್ಡು ಉಳಿಸ್ಕೊಂಡ್ರೆ 3% ಬಡ್ಡಿ ಕಟ್ಟಬೇಕಾಗತ್ತೆ. ಉದಾಹರಣೆ ಅಂತ ಹೇಳ್ತೀನಿ ಕೇಳಿ. ನೀವು ಫೆಬ್ರವರಿಯಲ್ಲಿ 10,000 EMI ದುಡ್ಡು ಕಟ್ಟಬೇಕು, ಆದ್ರೆ ನೀವು ಕಟ್ಟಲ್ಲ. ನೀವು 10,000 ರೂಪಾಯಿನ ಉಳಿಸ್ಕೊಂಡ್ರೆ ನೀವು ಮಾರ್ಚ್ ನಲ್ಲಿ 10,000ಕ್ಕೆ 3% ಬಡ್ಡಿ ಅಂತ ಸೇರಿ 10,300 ಕಟ್ಟಬೇಕು. ಅದೇ ನೀವು 1 ವರ್ಷ ಹಾಗೆ ಇಟ್ಕೊಂಡ್ರೆ 36% ದಂಡದ ಬಡ್ಡಿ ಕಟ್ಟಬೇಕು. ಅಂದ್ರೆ 10,000 ಮತ್ತು ಬಡ್ಡಿ 3,600 ಸೇರಿ 13,600 ಕಟ್ಟಬೇಕು. ಅಷ್ಟೇ ಅಲ್ಲದೆ ನೀವು ಉಳಿಸ್ಕೊಳ್ಳೋ 3,600 ಮೇಲೆ ವರ್ಷಕ್ಕೆ 12% ಬಡ್ಡಿ ಬೇರೆ ಕಟ್ಟಬೇಕು. ಕೆಲವು ಸಲ ಫೈನಾನ್ಸ್ ಕಂಪ್ನಿಯವರು ಚೆಕ್ ನ ಯಾವಾಗ್ಲೂ ಪ್ರೆಸೆಂಟ್ ಮಾಡ್ತಾರೆ, ನಿಮ್ಗೆ ಗೊತ್ತೇ ಆಗಲ್ಲ. ಆಗ ನಿಮ್ ಅಕೌಂಟ್ ನಲ್ಲಿ ದುಡ್ಡಿಲ್ಲ ಅಂದ್ರೆ ಅವಾಗ್ಲೂ ಚೆಕ್ ಬೌನ್ಸ್ ಚಾರ್ಜ್ ಮಾಡ್ತಾರೆ. ಕೊನೆಗೆ ಇದೆಲ್ಲ ನೋಡಿ ಯಾಕಾದ್ರೂ ಸಾಲ ಮಾಡ್ದೆ ಅನ್ಸ್ಬಿಡುತ್ತೆ. ಅಲ್ಲ ಮೇಡಮ್, ಇವೆಲ್ಲ ಮೊದ್ಲೇ ಹೇಳ್ಬೇಕಲ್ವಾ ಮೇಡಮ್ ನಮ್ಗೆ? ಇಷ್ಟಕ್ಕೆ ಹೆದರಿದ್ರೆ ಹೇಗೆ ಸರ್? ಇನ್ನು ಗಾಡಿ ಸೀಸ್ ಬಗ್ಗೆನೇ ಹೇಳಿಲ್ಲ. ಏನಾದ್ರೂ 3 ತಿಂಗಳು ನೀವು ಲೋನ್ ಕಟ್ಲಿಲ್ಲ ಅಂದ್ರೆ ನಿಮ್ ಮನೆಗೆ ಸಾಲ ವಸೂಲಿಗಾರರು ರೌಡಿಗಳ ತರ ಬಂದು ಗಾಡಿನ ಸೀಸ್ ಮಾಡ್ತಾರೆ. ಅಲ್ಲಿ ಸೀಸಿಂಗ್ ಚಾರ್ಜ್ ಅಂತ ಪ್ರತಿ ಗಾಡಿಗೆ 2,000ದಿಂದ 4,000 ಚಾರ್ಜ್ ಹಾಕ್ತಾರೆ. ಅಷ್ಟೇ ಅಲ್ಲದೆ ಲಾಯರ್ ನೋಟಿಸ್ ಕಳಿಸಿದ್ರೆ ಅದಕ್ಕೆ ಅಂತ 1,000 ಬೇರೆ ಹಾಕ್ತಾರೆ. ನೀವೇನಾದ್ರೂ ಸೀಸ್ ಆದ ಗಾಡಿನ 15 ದಿನ ಆದ್ರೂ ಬಿಡಿಸ್ಕೊಳ್ದೆ ಇದ್ರೆ ನಿಮಗೇ ಗೊತ್ತಿಲ್ಲದೆ ಆ ಗಾಡಿನ ಯಾವ್ದಾದ್ರೂ ಗಾಡಿ ಮಾರೋ ಏಜೆನ್ಸಿ ಮೂಲಕ ಕಡಿಮೆ ದುಡ್ಡಿಗೆ ಮಾರ್ತಾರೆ. ಉದಾಹರಣೆಗೆ ನೀವು ಬಾಕಿ ಅಂತ ಸಾಲ, ಬಡ್ಡಿ, ದಂಡ, ಸೀಸಿಂಗ್ ಚಾರ್ಜ್, ಲೀಗಲ್ ಚಾರ್ಜ್ ಅಂತ 50,000 ಕಟ್ಟಬೇಕು ಅಂತ ಇದ್ರೆ ಅದನ್ನ ಬರೀ 30,000ಕ್ಕೆ ಮಾರ್ತಾರೆ. ಇದ್ರ ಮೇಲೆ ನೀವೇ 20,000 ಕಟ್ಟಿ ಅಂತ ಬೇರೆ ಹೇಳ್ತಾರೆ. ಆ ಕಡೆ ಗಾಡಿ ಇಲ್ಲ, ಈ ಕಡೆ 20,000 ಹೆಚ್ಚಾಗಿ ಕಟ್ಟಿ ಅಂತಾರೆ. ನೀವೇನಾದ್ರೂ ಕಟ್ಟಿಲ್ಲ ಅಂದ್ರೆ ನಿಮ್ಮ ಸಿವಿಲ್ ಸ್ಕೋರ್ ನಲ್ಲಿ ಡಿಫಾಲ್ಟರ್ ಅಂತ ಹಾಕ್ತಾರೆ. ಆಗ ನಿಮ್ಗೆ ಜೀವನದಲ್ಲಿ 1 ರೂಪಾಯಿ ಸಾಲ ಸಿಗಲ್ಲ. ನಮ್ಮ ಸ್ನೇಹಿತ ಒಬ್ಬ ಹೀಗೆ 15,000 ಸಾಲನ 2 ವರ್ಷ ಉಳಿಸ್ಕೊಂಡಿದ್ದ. ಆಗ ಅವನಿಗೆ 35 ಲಕ್ಷದ ಹೋಮ್ ಲೋನ್ ಆಗ್ಲಿಲ್ಲ. ಆಮೇಲೆ ಆ 15,000ಕ್ಕೆ ಲೇಟ್ ಫೀಸ್ ಅಂತ 5,000 ಸೇರಿಸಿ ಕಟ್ಟದ. ಅವ್ರಿಗೆ ಚೆನ್ನಾಗ್ ಗೊತ್ತು, ಒಂದು ಸಾರಿ ಏನಾದ್ರೂ ಸಿವಿಲ್ ಸ್ಕೋರ್ ಹೋಯ್ತು ಅಂದ್ರೆ ಮುಂದೆ ಯಾವ ಸಾಲನೂ ಸಿಗಲ್ಲ ಅಂತ. ಅದಕ್ಕೆ ನಿಮ್ಮಿಂದ ಚೆನ್ನಾಗಿ ವಸೂಲಿ ಮಾಡ್ತಾರೆ. ಇಷ್ಟೊಂದು ದುಡ್ಡು ಕಟ್ಟಬೇಕಾ? ಇನ್ನೂ ಇದೆ ನೋಡಿ ಸರ್, ಸಾಲ ಕೊಡೋರು ಬರೀ ಬಡ್ಡಿ ಹಾಕಿದ್ರೆ ತಗೋಬಹುದು, ಆದ್ರೆ ಬಡ್ಡಿ ಜೊತೆ ಪ್ರೊಸೆಸಿಂಗ್ ಫೀಸ್ ಅಂತ, NOC ಫೀಸ್ ಅಂತ ಬೇರೆ ಕಟ್ಟಬೇಕು. ಸುಮ್ನೆ ಯಾಕೆ ದಂಡವಾಗಿ ಇಷ್ಟು ದುಡ್ಡು ಕಟ್ತೀರಾ? ನೀವು ಸರಿಯಾಗಿ ಬ್ಯಾಲೆನ್ಸ್ ಇದ್ರೂ ಸಹ ಕೆಲವು ಸಲ ಸರ್ವರ್ ಇಶ್ಯೂ, ಟೆಕ್ನಿಕಲ್ ಇಶ್ಯೂ ಅಂತ EMI ಕಟ್ಟಾಗಲ್ಲ. ಆಗ ಕೂಡ ನೀವೇ ದಂಡ ಕಟ್ಟಬೇಕು. ಏನಾದ್ರೂ ಸರಿಯಾಗಿ ಕಟ್ಲಿಲ್ಲ ಅಂದ್ರೆ ದಿನಕ್ಕೆ 40 ಸಲ ದುಡ್ಡು ಕಟ್ಟಿ ಅಂತ ಫೋನ್ ಮಾಡಿ ಸಾಯಿಸ್ತಾರೆ. ಏನ್ ಮೇಡಮ್, ನನ್ನೊಬ್ಬನಿಗೆ ಮಾತ್ರ ಈ ರೂಲ್ಸು? ಸರ್, ನಿಮ್ಮೊಬ್ರಿಗಷ್ಟೇ ಅಲ್ಲ, ಈಗ ದೇಶದಲ್ಲಿ 52% ಜನರ ಸಿವಿಲ್ ಸ್ಕೋರ್ 750 ಮಾರ್ಕ್ಸ್ಗಿಂತ ಕಡಿಮೆ ಇದೆ. ಇವರಿಗೆಲ್ಲ ಮುಂದೆ ತುಂಬಾ ಕಷ್ಟ ಆಗುತ್ತೆ ಲೋನ್ ಸಿಗಕ್ಕೆ. ಇವತ್ತು ಲೋನ್ ಬಗ್ಗೆ ಬೇಕಾದ್ರೆ ನೀವು ಸೋಷಿಯಲ್ ಮೀಡಿಯಾದಲ್ಲಿ ನೋಡಬಹುದು. ಈಗ ಹೇಳಿ, ಲೋನ್ ಬೇಕಾ ಬೇಡವಾ ಅಂತ ಅಷ್ಟೇ.